ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಾಹೀರಾತು ಕದನ ಜೋರಾಗ್ತಾ ಇದೆ. ಅವತ್ತು ಗೋಡ್ಸೆಯಿಂದ ಗಾಂಧಿ ಹತ್ಯೆ, ಇವತ್ತು ಗೋಡ್ಸೆ ವಾದಿಗಳಿಂದ ಗಾಂಧಿ ವಾದವೇ ಹತ್ಯೆ ಆಗಿಬಿಟ್ಟಿದೆ. ಅವತ್ತು ಗೋಡ್ಸೆ ಎನ್ನುವ ವ್ಯಕ್ತಿ ಗಾಂಧೀಜಿಯನ್ನು ಕೊಂದು ಹಾಕಿದ್ದ. ಇವತ್ತು ಗೋಡ್ಸೆ ಪರವಾಗಿರತಕ್ಕಂಥ ವಾದಿಗಳಿದ್ದಾರಲ್ಲ, ಅವರು ಗಾಂಧೀಜಿ ವಾದವನ್ನೇ, ಅವರೆಲ್ಲ ಅಂಶಗಳನ್ನು ಸಾರ್ತಾ ಇದ್ರು. ಗಾಂಧಿ ವಾದ ಏನಿತ್ತೋ ಅದನ್ನೇ ಹತ್ಯೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕ ಖರ್ಗೆ ಪೋಸ್ಟ್ ಮಾಡಿದ್ದಾರೆ. ಜಗತ್ತಿಗೆ ಅಹಿಂಸೆಯ ಸಂದೇಶ ಕೊಟ್ಟಿದ್ದವರು ಮಹಾತ್ಮ ಗಾಂಧಿ. ಗಾಂಧೀಜಿ ಎಂದಿಗೂ ಕೈನಲ್ಲಿದ್ದಂಥ ಕೋಲನ್ನು ಹಲ್ಲೆಗೆ ಬಳಸಲೇ ಇಲ್ಲ. ಒಂದು ಕೋಲಿತ್ತಲ್ಲ ಅವ್ರ ಕೈನಲ್ಲಿ, ಯಾವತ್ತಿಗೂ ಅವರು ಆ ಕೋಲ್ ಇಟ್ಕೊಂಡು ಯಾರಿಗೋ ಹೊಡೆಯೋಕ್ಕೆ ಮಾಡಲೇ ಇಲ್ಲ. ಅದನ್ನು ಗಾಂಧೀಜಿ ಯಾವತ್ತಿಗೂ ಸುಳ್ಳಿನ ಮಾರ್ಗ ತೋರಿಸಿದವರೇ ಅಲ್ಲ. ಆದರೆ ಮಹಾತ್ಮನ ಮಹತ್ವ ಅರಿಯದಂಥ RSS ಹಾಗೂ BJP ಗಾಂಧೀಜಿಯನ್ನು ಹಿಂಸೆ ಪ್ರತಿಪಾದಕರನ್ನಾಗಿ ಚಿತ್ರಿಸಿಬಿಟ್ಟಿದ್ದಾರೆ. ಜಾಹೀರಾತು ನೀಡುವ ಮೂಲಕ ಮತ್ತೊಮ್ಮೆ ಗಾಂಧೀಜಿಗೆ ಅವಮಾನ ಮಾಡಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣ Xನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪೋಸ್ಟ್ ಮಾಡಿದ್ದಾರೆ.